ಮೇಷರಾಶಿ ಅಂತ ಬಂದಾಗ ಮೇಷರಾಶಿಗೆ ಉಗಾದಿ ಹಬ್ಬದ ಅಷ್ಟೊತ್ತಿಗೆ ಏನಾಗಿರುತ್ತೆ, ರವಿಚಂದ್ರರು 12ನೇ ಮನೇಲಿರ್ತಾರೆ, ಕುಜ 8ನೇ ಮನೇಲಿರುತ್ತೆ, ಶುಕ್ರ 10ನೇ ಮನೇಲಿರುತ್ತೆ, ಮತ್ತು ಗುರು 2ನೇ ಭಾವದಲ್ಲಿರುತ್ತೆ, ಶನಿ 12ನೇ ಭಾವದಲ್ಲಿರುತ್ತೆ. ಅಂದರೆ ಈಗಾಗಲೇ ಕುಂಭರಾಶಿಗೆ ಏನು ಜನ್ಮದಲ್ಲಿರ್ತಕ್ಕಂಥ ಶನಿ ಮೀನರಾಶಿಗೆ ಬಂದಿರುತ್ತೆ, ಮತ್ತು ಗುರು 24ರ ಮೇ ಬದಲಾವಣೆ ಆಗಿರ್ತಕ್ಕಂಥ ಗುರು 25 ಮೇವರೆಗೂ ವೃಷಭರಾಶಿಯಲ್ಲಿರುತ್ತೆ. ಅಂದಾಗ ಮೇಷರಾಶಿಗೆ ಗುರುಬಲ ಚೆನ್ನಾಗಿರುತ್ತೆ, ಶನಿ ಬಲ ಚೆನ್ನಾಗಿರುತ್ತೆ. ಗುರುಬಲ ಶನಿ ಬಲ ಚೆನ್ನಾಗಿದ್ದಾಗ ಮೇ 5ನೇ ತಾರೀಕುವರೆಗೂ ಅವರಿಗೆ ಯಾವುದೇ ರೀತಿಯ ಅವಘಡಗಳು ಆಗದೆ ಕಾರ್ಯಗಳು, ಯಾವುದು ಅವರ ವಿವಾಹ ಕಾರ್ಯಗಳು, ಮನೆಯಲ್ಲಿ ಆಗತಕ್ಕಂಥ ಶುಭ ಸಮಾರಂಭಗಳು, ಮತ್ತು ಹಣಕಾಸಿನ ವಿಷಯದಲ್ಲಿ ಔದ್ಯೋಗಿಕವಾಗಿ ಎಲ್ಲ ರೀತಿಯ ಅನುಕೂಲಗಳು ಆಗುತ್ತೆ. ಅಂದರೆ ವ್ಯಾಪಾರ ವ್ಯವಹಾರ ಏನೇ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಅವರು ಏನು ಒಂದು ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ ಉನ್ನತಿಯನ್ನು ಕಾಣ್ತಾ ಇರ್ತಾರೆ ಅಂತ ಖಂಡಿತ ಹೇಳ್ಬೋದು. ಅಂದರೆ ವರ್ಷದ ಪ್ರಾರಂಭದಲ್ಲಿ ಮೇಷರಾಶಿಗೆ ಶನಿ ಬಲ ಗುರುಬಲ ಚೆನ್ನಾಗಿದೆ ಅಂತ ಸಂತೋಷವಾಗಿ ಹೇಳಿ, ನೀವು ಸಂತೋಷವಾಗಿ ಇರಿ ಅಂತ ಅವರಿಗೆ ಹಾರೈಸ್ಬೋದು. ಯಾವುದೇ ದೇವರ ಅನುಗ್ರಹ ಇಲ್ಲದೇ ಹೋದರೂ ಸಹ ಅವರು ಗ್ರಹಗಳ ಬಲಾಬಲಗಳಿಂದ, ಅವರಿಗಿರ್ತಕ್ಕಂಥ ಯೋಗಗಳಿಂದ, ಆ ಗ್ರಹಗಳ ಯುತಿ ಗತಿ ಮತ್ತು ಸಂಚಾರದಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ಅವರು ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಇದು ಮೇಷರಾಶಿಯ ಒಂದು ಫಲ ಪ್ರತಿಫಲಗಳಾಯಿತು. ಇನ್ನು ನಾವು ವೃಷಭ ರಾಶಿಗೆ ಬರೋದಾದಾಗ, ಈಗಾಗಲೇ ಹೇಳ್ದಂಗೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ, ಜನ್ಮಗುರು ಮನೋವ್ಯತೆ ಅಂತ ಹೇಳ್ತಾರೆ. ಆದರೆ ಶನಿ ಬಲ ಚೆನ್ನಾಗಿರುತ್ತೆ, 10ನೇ ಮನೇಲಿ ಶನಿ ಇರುತ್ತೆ. ಅದು ಮಾರ್ಚ್ 26ನೇ ತಾರೀಕು ಬದಲಾವಣೆ ಆಗೋದ್ರಿಂದ ಶನಿ ಲಾಭಕ್ಕೆ ಬರುತ್ತೆ. ಇಷ್ಟು ದಿನ ಅವರಿಗೆ ಏನು ಶನಿಯ ಒಂದು ಅನುಕೂಲ ಇರಲ್ಲ, ಗುರು ಅನುಕೂಲ ಖಂಡಿತವಾಗ್ಲೂ ಇರಲ್ಲ. ಈ ಒಂದು ಹೊಸ ವರ್ಷದಲ್ಲಿ ಗುರು ಬದಲಾವಣೆ ಆಗೋದ್ರಿಂದ ಅವರಿಗೆ ಧನಸ್ಥಾನದಲ್ಲಿ ಗುರು ಬರುತ್ತೆ ಮತ್ತು ಲಾಭಸ್ಥಾನದಲ್ಲಿ ಶನಿ ಬಂದು ವಿಶೇಷವಾದ ಆರ್ಥಿಕ ಲಾಭ. ಅವರ ಕೈಗೊಂಡ ಕಾರ್ಯಗಳೆಲ್ಲ ಚಿನ್ನದ ಬೆಳ್ಳಿಯ ಪಾದಗಳಿಂದ ಬಂದಂಥ ಈ ಗ್ರಹಗಳು, ಒಂದು ಚಿನ್ನ ಇವತ್ತು ಹೆಂಗೆ ಬೆಳೀತಾ ಇದೆಯೋ ರೇಟು, ಹಾಗೆ ಅವರ ಜೀವನದಲ್ಲಿ ಚಿನ್ನ ಸಂಗ್ರಹ, ಹಣ ಸಂಗ್ರಹ, ಜಮೀನು ಸಂಗ್ರಹ, ಸುಖದ ಸಂಗ್ರಹ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಜಯವನ್ನು ಸಾಧಿಸಲು ಅವರಿಗೆ ವೃಷಭ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತ ಖಂಡಿತ ಹೇಳ್ಬೋದು. ಏಕೆಂದರೆ ಉಳಿದ ಯಾವ ಗ್ರಹಗಳು ಅವರಿಗೆ ಒಂದು ಫಲಗಳನ್ನು ಕೊಡದೇ ಇದ್ದರೂ ಸಹ ಶನಿ ಮತ್ತು ಗುರು ಮಾನವನ ಜೀವನದಲ್ಲಿ ಅಗೋಚರವಾಗಿ ಕೆಲಸ ಮಾಡೋದ್ರಿಂದ, ಅದರಲ್ಲೂ ಶನಿ ವೃಷಭ ರಾಶಿಗೆ ಧರ್ಮಕರ್ಮಾಧಿಪತಿಯಾಗಿ ಅಂದರೆ 9th ಹೌಸ್ ಲಾರ್ಡ್, 10th ಹೌಸ್ ಲಾರ್ಡ್ ಇನ್ 11th ಹೌಸ್, ಧರ್ಮಕರ್ಮ 9 ಮತ್ತು 10ರ ಅಧಿಪತಿಯಾಗಿ 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಅವರಿಗೆ ವಿಶೇಷವಾದ ಭೂಲಾಭವನ್ನು, ಅಂದರೆ ಭೂಮಿಯಿಂದ ಅವರಿಗೆ ಲಾಭ, ಯಾವುದು ರಿಯಲ್ ಎಸ್ಟೇಟ್ ಮಾಡ್ಬೋದು, ಇಲ್ಲ ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫ್ಲೋರಿಕಲ್ಚರ್, ಅಗ್ರಿಕಲ್ಚರ್ ಅಂದರೆ ವ್ಯವಸಾಯಗಳ ಮೂಲಕ ಮಾಡ್ಬೋದು, ಅಥವಾ ಜಮೀನುಗಳನ್ನ ಮಾರಾಟ ಮಾಡೋದು, ತಗೊಳ್ಳೋದು, ಕ್ರಯ ವಿಕ್ರಯ ಮಾಡೋದ್ರ ಮೂಲಕ ಅವರಿಗೆ ವಿಶೇಷವಾದ ಲಾಭ ಶನಿ ಮಹಾತ್ಮ ಕೊಡ್ತಾನೆ ಅಂತ ಖಂಡಿತ ಹೇಳ್ಬೋದು. ಅಂದರೆ ವಿಶೇಷವಾಗಿ ಎಲ್ಲ ರಾಶಿ 12 ರಾಶಿಗಳಲ್ಲಿ ವೃಷಭ ರಾಶಿ ವಿಶೇಷವಾದ ಸ್ಥಾನಮಾನವನ್ನು, ಗೌರವವನ್ನು ಈ ವರ್ಷದಲ್ಲಿ ಸಂಪಾದನೆ ಮಾಡುತ್ತೆ. ಅವರು ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಸಹಕಾರಿಯಾಗುತ್ತೆ ಶನಿ ಮಹಾತ್ಮ ಅಂತ ಹೇಳ್ಬೋದು. ಗುರು ಧನಭಾವಕಾರಕನಾಗಿ ಅಂದರೆ ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಸಂಚಾರ. ನಾವು ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತೇವೆ, ಏನಂದರೆ ಲಾಭಾಧಿಪತಿ ಧನಸ್ಥಾನದಲ್ಲೂ, ಧನಸ್ಥಾನದ ಅಧಿಪತಿ ಲಗ್ನದಲ್ಲೂ, ಲಗ್ನಾಧಿಪತಿ ಲಾಭದಲ್ಲಿ ಇದ್ದರೆ ಭೂಗರ್ಭ ನಿಧಿ ಸಿಗುತ್ತೆ ಅಂತ. ಇಂಥ ಒಂದು ಯೋಗ, ಭೂಗರ್ಭ ನಿಧಿ ಸಿಗತಕ್ಕಂಥ ಯೋಗ ವೃಷಭ ರಾಶಿಯವರಿಗೆ ಇರುತ್ತೆ ಅಂತ ಖಂಡಿತ ಹೇಳ್ಬೋದು. ಹೀಗೆ ಮೇಷಾದಿ ರಾಶಿಗಳನ್ನು ನಾವು ತಗೊಂಡಾಗ ಮೇಷಕ್ಕೆ ಗುರುಬಲ ಶನಿಬಲ ಇದೆ, ನಂತರ ಬದಲಾವಣೆ ಆಗುತ್ತೆ. ವೃಷಭಕ್ಕೆ ಇಲ್ಲದೇ ಇರತಕ್ಕಂಥ ಗುರುಬಲ ಶನಿಬಲ ಸೃಷ್ಟಿಯಾಗುತ್ತೆ ಅಂತ ಖಂಡಿತ ಅವರು 25ನೇ ವರ್ಷ ಖುಷಿಯಾಗಿ ಜೀವನ ಸಾಗಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಗೆ ಬರೋದಾದರೆ, ಮಿಥುನ ರಾಶಿ ಅಧಿಪತಿ ಬುಧನಾಗಿದ್ದು, ಆ ಬುಧನ ಒಂದು ವ್ಯವಸ್ಥೆಯನ್ನು ಅನುಸರಿಸಿ ಅವರ ಜೀವನ ನಡೆದರೂ ಸಹ ಅವರಿಗೆ ಗುರುಬಲ ಇಷ್ಟು ದಿನ ಇತ್ತು, ತದನಂತರ ಕಡಿಮೆ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ 12ನೇ ಭಾವಕ್ಕೆ ಗುರು ಬಂದ್ಬಿಡುತ್ತೆ. 12ನೇ ಭಾವಕ್ಕೆ ಗುರು ಬರುತ್ತೆ ಅಂದಾಗ, ಉದಾಹರಣೆಗೆ ದರ್ಶನ್ ಜಾತಕದಲ್ಲಿ 12ನೇ ಭಾವದಲ್ಲಿ ಗುರು ಇದ್ದು ಅವರಿಗೆ ಗುರುದೆಸೆ ಇದ್ದಿದ್ದರಿಂದ, ಆ ಗುರುದೆಸೆ 16 ವರ್ಷ ಆದ್ದರಿಂದ 2010ರಿಂದ 2020ರವರೆಗೂ ಅವರಿಗೆ ತೊಂದರೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಅದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಯಿತು ಅಂತ. ಹೀಗೆ ಗುರು ಚೆನ್ನಾಗಿಲ್ಲದೆ ಹೋದರೆ
ಹಣಕಾಸು ಹೋಗುತ್ತೆ, ಮಾನ ಮರ್ಯಾದೆ ಹೋಗುತ್ತೆ, ಸಮಾಜ ನಿಂದನೆ ಮಾಡ್ತಕ್ಕಂಥ ಒಂದು ಇದು ಕ್ರಿಯೇಟ್ ಆಗುತ್ತೆ. ಆದರೂ ಶನಿ 9ನೇ ಮನೆಯಿಂದ 10ನೇ ಮನೆಗೆ ಬರೋದ್ರಿಂದ ಕರ್ಮಸ್ಥಾನ, ಜೀವನ ಸ್ಥಾನ, ಉದ್ಯೋಗ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಸಮ ಪ್ರಮಾಣದಲ್ಲಿ. ಅಂದರೆ ಗುರು ಕೊಡ್ತಕ್ಕಂಥ ಅವಘಡಗಳನ್ನು ಶನಿ ತಡೆದು, ಶನಿ ದೃಷ್ಟಿ ಗುರು ಮೇಲೆ ಇರುತ್ತೆ, ಅವಾಗ ಆ ಶನಿ ತಡೆದು ಖಂಡಿತವಾಗ್ಲೂ ಅವರಿಗೆ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆದರೆ ಹೆಚ್ಚಿನ ನಿರೀಕ್ಷೆ ಇಲ್ಲ, ಬರ್ತಕ್ಕಂಥ ಲಾಭಗಳು ಮಂದಗತಿಯಲ್ಲಿ ಅವರಿಗೆ ಬರುತ್ತೆ, ಒಳ್ಳೆಯದಾಗುತ್ತೆ ಅಂತ ಮಿಥುನ ರಾಶಿಯವರಿಗೆ ನಾವು ಖಂಡಿತ ಹೇಳ್ಬೋದು.